the summer's call. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಈ ದೀಪಿಕಾ ಇನ್ಸ್ಪೈರ್ಡ್ ಕ್ಯಾನ್ಸ್ 2019 ಮೇಕಪ್ ಲುಕ್ ಮತ್ತು ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಈ ಮೇಕಪ್ ಲುಕ್ ಮತ್ತು ಹೇರ್ ಸ್ಟೈಲ್ನ ಹೇಗೆ ಮಾಡಿದೆ ಅನ್ನೋದು ತಿಳ್ಕೊಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ನ ಹಚ್ಕೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟಾಗಿ ವೆಟ್ ಆ್ಯಂಡ್ ವೈಲ್ಡ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಔಟ್ ಸ್ಕಿನ್ ಬಂದುಬಿಟ್ಟು ಗ್ಲೋ ಫ್ರಮ್ ವಿದಿನ್ ಥರ ಇತ್ತು. ಸೊ ನಾನು ಈ ಫೌಂಡೇಶನ್ ಕೆಳಗಡೆ ಈ ಥರ ಪ್ರೈಮರ್ ಯೂಸ್ ಮಾಡಿದಾಗ ನಿಮಗೆ ಗ್ಲೋ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರೈಮರ್ನ ಚೂಸ್ ಮಾಡಿದೆ. ನೆಕ್ಸ್ಟ್ ನಾನು ಲೋರಿಯಲ್ ಟ್ರೂ ಮ್ಯಾಚ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದನ್ನು ನಾನು ನೀಟಾಗಿ ನಂದು ಫುಲ್ ಫೇಸ್ಗೆ ಈ ಥರ ಹಚ್ಕೊಂಡು ಕೈಯಲ್ಲೇ ಫಸ್ಟ್ ಬ್ಲೆಂಡ್ ಮಾಡ್ತೀನಿ. ಆಮೇಲೆ ನಾನು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ರೀತಿಲಿ ದೀಪಿಕಾನ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ಇದು ಜಸ್ಟ್ ಇನ್ಸ್ಪೈರ್ಡ್ ಮೇಕಪ್ ಲುಕ್ಸ್. ಸೊ ಎಷ್ಟೋ ಯೂಟ್ಯೂಬರ್ಸ್ ಎಷ್ಟೊಂದು ಜನ ಸೆಲೆಬ್ರಿಟೀಸ್ನ ಇನ್ಸ್ಪೈರ್ಡ್ ಮಾಡಿಕೊಂಡು ಮೇಕಪ್ ಲುಕ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನೀವು ಕೂಡ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ. ಯಾಕೆ ಅಂದರೆ ಈ ಥರ ರೀಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಅವರೆಲ್ಲರೂ ಹಾರ್ಡ್ ವರ್ಕ್ ಮಾಡೇ ನಾವೆಲ್ಲ ಈ ರೀಕ್ರಿಯೇಷನ್ಸ್ ಮಾಡೋದು ನಿಮಗೋಸ್ಕರ. ಸೊ ಇದನ್ನು ಹೇಳ್ತಾ ನಾವು ಮುಂದುವರಿಯೋಣ. ನೆಕ್ಸ್ಟ್ ನಾನು ಈ ಐಬ್ರೋ ಪೆನ್ಸಿಲಿಂದ ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಇದು ಡಾರ್ಕ್ ಬ್ರೌನ್ ಕಲರ್ ಆಗಿದೆ. ಸೊ ಅವ್ರದ್ದು ಕೂಡ ಐಬ್ರೋಸ್ ತುಂಬ ಡಾರ್ಕ್ ಬ್ರೌನ್ ಆಗಿತ್ತು, ಬೋಲ್ಡ್ ಆಗಿತ್ತು. ಸೊ ನಾನು ಅದಕ್ಕೋಸ್ಕರ ಈ ಬ್ರೌನ್ ಕಲರ್ ಪೆನ್ಸಿಲಿಂದ ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಕನ್ಸೀಲರ್ ತೊಗೊಂಡು ನಂದು ಡಾರ್ಕ್ ಸ್ಪಾಟ್ಸ್ ಬ್ಲೆಮಿಷಸ್ ಎಲ್ಲದನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಥರ ಹಚ್ಕೊಂಡು ಆಮೇಲೆ ಸೇಮ್ ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಕನ್ಸೀಲರ್ನ ಬ್ಲೆಂಡ್ ಮಾಡಾದಮೇಲೆ ನಾನು ಬೇಸ್ನ ಸೆಟ್ ಮಾಡೋಕ್ಕೆ ನಾನು ಈ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಲೂಸ್ ಪೌಡರಿಂದ ನಂದು ಫೇಸ್ ಮತ್ತು ನೆಕ್ ಎರಡೂ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ್ದ್ಯಾವ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬೇಸ್ ಸೆಟ್ ಆದಮೇಲೆ ನಾನು ಈ ಸಿವಾನ ಪ್ಯಾಲೆಟ್ ತೊಗೊಂಡು ಈ ಬ್ರೌನ್ ಶೇಡ್ ತೊಗೊಂಡು ನಂದು ಚೀಕ್ ಬೋನ್ಸ್ನ, ಜಾ ಲೈನ್ನ ಮತ್ತು ನಂದು ಫೋರ್ ಹೆಡ್ನ ಕೂಡ ನಾನು ಸ್ವಲ್ಪ ಬ್ರಾನ್ಸ್ ಅಪ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಈ ಬ್ಲಷ್ ತೊಗೊಂಡು ನನ್ನ ಚೀಕ್ಸ್ಗೆ ಈ ಥರ ಹಚ್ಕೋತಾ ಇದ್ದೀನಿ. ಅವ್ರದ್ದು ಬ್ಲಷು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫುಲ್ ಪಿಂಕಾಗಿ ಕಾಣಿಸ್ತಿತ್ತು. ಸೊ ನಾನು ಸ್ವಲ್ಪ ಜಾಸ್ತಿನೇ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಬ್ಲೆಂಡ್ ಮಾಡಾದಮೇಲೆ ನಾನು ಈ ಹೈಲೈಟರ್ ತೊಗೊಂಡು ನನ್ನ ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಹೈಲೈಟರ್ ಹಚ್ಕೊಂಡಾದಮೇಲೆ ನಾನು ನನ್ನ ಬೇಸ್ನ ಸೆಟ್ ಮಾಡೋಕ್ಕೆ ಈ ಲೋರಿಯಲ್ ಇನ್ಫಾಲಿಬಲ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮದೆಲ್ಲ ಪೌಡರ್ ಪ್ರಾಡಕ್ಟ್ಸ್ ಏನೇನಿದೆ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ನೆಕ್ಸ್ಟ್ ಅದಾದಮೇಲೆ ನಾನು ಈ ಒಂದೇ ಒಂದು ಐ ಶ್ಯಾಡೋ ತೊಗೊಂಡು ನಂದು ಫುಲ್ ಐಲಿಡ್ಸ್ ಮೇಲೆ ಹಚ್ಕೋತಾ ಇದ್ದೀನಿ. ಸೊ ಐ ಮೇಕಪ್ ತುಂಬ ಸಿಂಪಲ್ ಆಗಿದೆ. ಅದಕ್ಕೋಸ್ಕರ ನಾನು ಜಸ್ಟ್ ಇದೊಂದೇ ಶೇಡ್ ಇಟ್ಕೊಂಡು ಫಸ್ಟ್ ಕ್ರೀಸ್ಗೆ ಹಚ್ಕೋತಾ ಇದ್ದೀನಿ. ಕ್ರೀಸ್ನ ಬ್ಲೆಂಡ್ ಮಾಡಾದಮೇಲೆ ನಾನು ಕೈಯಿಂದ ಐಲಿಡ್ಸ್ ಮೇಲೆ ಫುಲ್ ಹಚ್ಕೋತಾ ಇದ್ದೀನಿ ಈ ಥರ. ಆಮೇಲೆ ನೀಟಾಗಿ ಎಲ್ಲನೂ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ದಟ್ ಹಾರ್ಶ್ ಎಡ್ಜಸ್ ಎಲ್ಲ ಏನೂ ಇರಬಾರ್ದು ಅಂತ. ನೆಕ್ಸ್ಟ್ ನಾನು ಈ ಲೋರಿಯಲ್ ಕಾಜಲ್ ತೊಗೊಂಡು ನಂದು ವಾಟರ್ ಲೈನ್, ಟೈಟ್ ಲೈನ್ಗೆ ಫಸ್ಟ್ ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸೇಮ್ ಕಾಜಲಿಂದ ನಂದು ವಾಟರ್ ಲೈನ್ ಏನಿದೆ ಅದನ್ನು ನಾನು ಥಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದೊಂದು ಬೇಸ್ ಥರ ಆಗುತ್ತೆ. ನೆಕ್ಸ್ಟ್ ನೀವು ರಿವರ್ಸ್ಡ್ ವಿಂಗ್ ಐಲೈನರ್ ಮಾಡೋಕ್ಕೆ ನಿಮಗೆ ಇದು ಚೆನ್ನಾಗಿ ಒಂದು ಬೇಸ್ ಕೊಡುತ್ತೆ. ನೆಕ್ಸ್ಟ್ ಈ ಐಲೈನರ್ ತೊಗೊಂಡು ನಂದು ಫಸ್ಟ್ ಅಪ್ಪರ್ ಲ್ಯಾಶ್ ಲೈನ್ಗೆ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ತಿನ್ನಾಗಿ ಡ್ರಾ ಮಾಡ್ತಾ ಇದ್ದೀನಿ ಸೊ ದಟ್ ನಮ್ಮ ಐಸ್ ಡಿಫೈನ್ಡ್ ಆಗಿ ಕಾಣುತ್ತೆ ಅಂತ. ನೆಕ್ಸ್ಟ್ ನಾನು ಈ ಥರ ಇನ್ನರ್ ಕಾರ್ನರ್ನ ವಿ ಶೇಪಿಂದ ಕನೆಕ್ಟ್ ಮಾಡಬೇಕು. ಸೊ ಈ ಥರ ವಿ ಶೇಪಿಂದ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ ಲೈನರ್ನ ನೀವು ಡ್ರಾ ಮಾಡ್ಕೋಬೋದು. ಸೊ ನೀವು ಯಾವಾಗಲೂ ನಿಮ್ಮ ಐ ಶೇಪ್ ಪ್ರಕಾರ ನಿಮ್ಮ ಐಲೈನರ್ನ ಡ್ರಾ ಮಾಡ್ಕೊಂಡು ಹೋದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನಿಮ್ಮ ಐ ಶೇಪ್ಗೆ ಯಾವ ಥರ ಐಲೈನರ್ ಸೂಟ್ ಆಗುತ್ತೆ ಅಂತ. ಬಿಕಾಸ್ ಎಲ್ಲರ ಐ ಶೇಪು ಡಿಫ್ರೆಂಟ್ ಆಗಿರೋದ್ರಿಂದ ಈ ಐಲೈನರ್ ಎಲ್ಲರ ಐಸ್ ಮೇಲೂ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಒನ್ಸ್ ನಾನು ಈ ಥರ ತಿಕ್ಕಾಗಿ ಲೈನರ್ನ ಡ್ರಾ ಮಾಡಾದಮೇಲೆ ನಾನು ಈ ಮಸ್ಕಾರಾನ ನಂದು ಬರೀ ಅಪ್ಪರ್ ಲ್ಯಾಶಸ್ಗೆ ಮಾತ್ರ ಹಚ್ಕೊಂಡೆ. ಆಮೇಲೆ ನಾನು ಲಿಪ್ಸ್ಗೆ ಈ ನಿಕ್ಸ್ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಈ ಮೆಬೆಲಿನ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದೆ. ಸೊ ನಾನು ಈ ಮಸ್ಕಾರಾ ಮತ್ತು ಲಿಪ್ಸ್ಟಿಕ್ನ ಹಚ್ಕೊಂಡಿರೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಫೋಟೋನ ಇನ್ಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಮೇಕಪ್ ಮುಗಿದ ಮೇಲೆ ಹೇರ್ ಸ್ಟೈಲು ತುಂಬ ಸಿಂಪಲ್ ಆಗಿದೆ, ಈಸಿ ಕೂಡ ಇದೆ. ಸೊ ನಾನು ಏನು ಮಾಡಿದೆ ಅಂದರೆ ಫುಲ್ ಹೇರ್ನ ತೊಗೊಂಡು ಹೈ ಪೋನಿಟೈಲ್ ಹಾಕ್ಕೊಂಡೆ. ಫಸ್ಟು ಹೈ ಪೋನಿಟೈಲ್ ಹಾಕ್ಕೊಂಡು ಫುಲ್ ಟೈಟ್ ಆಗಿದೆ ಅಂತ ಗೊತ್ತಾದ ಮೇಲೆ
ನಾನು ಹೇರ್ ಸ್ಟ್ರೈಟ್ನಿಂಗಿಂದ ನನ್ನ ಹೇರ್ನ ಸ್ಟ್ರೈಟ್ನಿಂಗ್ ಮಾಡಿದೆ. ಜಸ್ಟ್ ರ್ಯಾಂಡಮ್ ಆಗಿ ತೊಗೊಂಡು ನಾನು ಹೇರ್ನ ಸ್ಟ್ರೈಟ್ನಿಂಗ್ ಮಾಡಿದೆ. ಏನು ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡು ನಾನು ಒಂದೊಂದೇ ಸ್ಟ್ರ್ಯಾಂಡ್ ತೊಗೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡಲಿಲ್ಲ. ನೆಕ್ಸ್ಟ್ ಈ ಥರ ಹೇರ್ ಸ್ಟ್ರೈಟ್ನಿಂಗ್ ಮಾಡಾದಮೇಲೆ ಒಂದು ಸತಿ ನೋಡ್ಕೊಳ್ಳಿ ಹೆಡ್ ಬ್ಯಾಂಡ್ ಎಲ್ಲ ಟೈಟ್ ಆಗಿದೆ ಅಂತ. ಆಮೇಲೆ ಈ ಥರ ದೊಡ್ಡ ಫ್ಲಫಿ ಹೆಡ್ ಬ್ಯಾಂಡ್ ತೊಗೊಂಡು ನಾನು ತಿರ್ಗಾ ನಂದು ಹೇರ್ಗೆ ಈ ಥರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ನಾನು ಹಿಂದೆಯಿಂದ ಸ್ವಲ್ಪ ಹೇರ್ ತೊಗೊಂಡು ಈ ಬ್ಯಾಂಡ್ ಏನಿದೆ ಅದನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿಬಿಟ್ಟು ನಾನು ಬಾಬಿ ಪಿನ್ನಿಂದ ಇದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೊ ದೀಪಿಕಾದು ಹೇರ್ ಸ್ಟೈಲ್ ಬಂದುಬಿಟ್ಟು ಅವ್ರಿಗೆ ಎಕ್ಸ್ಟೆನ್ಷನ್ಸ್ ತುಂಬಾ ಹಾಕಿದರು. ಬಟ್ ನಾನು ಓನ್ ಹೇರಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಈಸಿಯಾಗಿದೆ ಮತ್ತು ಈ ವಿಡಿಯೋಗೆ ಇದು ನನಗೆ ವರ್ಕೌಟ್ ಆಯಿತು. ಸೊ ಈ ಥರ ನಂದು ಹೇರ್ನ ಸೆಕ್ಯೂರ್ ಮಾಡಾದಮೇಲೆ ನಾನು ಇನ್ನೊಂದು ಸತಿ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಹಿಂದೆಯಿಂದ ಸ್ವಲ್ಪ ಹೇರ್ ತೊಗೊಂಡು ನಂದು ಹೆಡ್ ಬ್ಯಾಂಡ್ನ ಕವರ್ ಮಾಡ್ತಾ ಇದ್ದೀನಿ. ಮತ್ತು ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಹೇರ್ ಸ್ಟ್ರ್ಯಾಂಡ್ಸ್ ಬೇಕಾಗುತ್ತೆ ಅಂತ ಹೆಡ್ ಬ್ಯಾಂಡ್ನ ಕವರ್ ಮಾಡೋಕ್ಕೆ. ಕವರ್ ಮಾಡಾದಮೇಲೆ ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಹೇರ್ ಸ್ಪ್ರೇ ಬೇಕಾದ್ರೆ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು, ಬಟ್ ನಾನು ಯೂಸ್ ಮಾಡಿಲ್ಲ. ಸೊ ಇದೇ ನಂದು ಫೈನಲ್ ಮೇಕಪ್ ಲುಕ್ ಮತ್ತು ಹೇರ್ ಸ್ಟೈಲ್ ಇನ್ಸ್ಪೈರ್ಡ್ ಬೈ ದೀಪಿಕಾ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಹೆಲ್ಪ್ಫುಲ್ ಆಯಿತು ಈ ವಿಡಿಯೋ ಅಂತ ತಿಳ್ಕೊತೀನಿ. ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಇಲ್ಲಿ ಹೊಸದಾಗಿ ಬಂದಿದ್ದರೆ ನನ್ನ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ನಮಸ್ಕಾರ ಎಲ್ಲರಿಗೂ.